ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ತುಂಬಾನೇ ಸಿಂಪಲ್ ಆಗಿ ಸ್ಪೆಷಲ್ ಆಗಿರುವಂತ ಮಹಾರಾಷ್ಟ್ರ ಶೈಲಿಯ ಸೌತೆಕಾಯಿ ಕೋಸಂಬರಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬೇಸಿಗೆ ಕಾಲ ಬರ್ತಾ ಇರೋದ್ರಿಂದ ತಂಪಾಗಿರುವಂತ ಆಹಾರಗಳು ಬೇಕು. ಬನ್ನಿ ಇದನ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. 2 ಸೌತೆಕಾಯಿನ ಸಿಪ್ಪೆ ಎಲ್ಲ ತೆಗ್ದು ಸಣ್ಣದಾಗಬೇಕಾದ್ರೂ ಕಟ್ ಮಾಡ್ಕೋಬಹುದು. ಇಲ್ಲ ಅಂತ ಅಂದ್ರೆ ಈ ತರ ದಪ್ಪ ತುರಿ ಇರುತ್ತಲ್ಲ, ಈ ತುರಿಯೋ ಮಣೆಯಲ್ಲಿ ಈ ತರ ತುರ್ಕೊಂಡ್ಬಿಡ್ಬೇಕು. ಇವಾಗ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರುವಂಥ 3 ಹಸಿಮೆಣಸಿನಕಾಯಿ ಅಥವಾ ನಿಮ್ಮ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಬಿಟ್ಟು ಹಾಕೊಳ್ಳಿ. ಕೊತ್ತಂಬರಿ ಸೊಪ್ಪು 2 ಟೇಬಲ್ ಸ್ಪೂನ್, ಹಸಿ ತೆಂಗಿನ ತುರಿ ಅರ್ಧ ಕಪ್. ಈ ಸೌತೆಕಾಯಿ ಕೋಸಂಬರಿಗೆ ಸ್ಪೆಷಲ್ ಇಂಗ್ರೀಡಿಯೆಂಟ್ ಅರ್ಧ ಕಪ್ಪು ಕಡಲೆಕಾಯಿ ಬೀಜನ ತರ್ತರಿಯಾಗಿ ಪುಡಿ ಮಾಡ್ತೀವಿ. ಕಡಲೆಕಾಯಿ ಬೀಜನ ಹುರಿದು ಸಿಪ್ಪೆ ತೆಗ್ದು ನಂತರ ತರ್ತರಿಯಾಗಿ ಪುಡಿ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆಹಣ್ಣು ರಸ 1 ಟೀ ಸ್ಪೂನ್ ಅಷ್ಟು ಅಥವಾ ನಿಮಗೆ ಹುಳಿಗೆ ತಕ್ಕ ಹಾಗೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸೌತೆಕಾಯಿ ಕೋಸಂಬರಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಮೇನ್ ಇಂಗ್ರೀಡಿಯೆಂಟ್ 1 ಟೀ ಸ್ಪೂನ್ ಸಕ್ಕರೆ ಹಾಕೊಳ್ತಾ ಇದ್ದೀನಿ. ನಾನಿವತ್ತು ಮಾಡ್ತಾ ಇರೋ ಕೋಸಂಬರಿ ಬಂದು ಮಹಾರಾಷ್ಟ್ರ ಶೈಲಿಯ ಕೋಸಂಬರಿ ಸೌತೆಕಾಯ್ದು. ಇದಕ್ಕೆ ಒಂದು ಸ್ವಲ್ಪ ಸಿಹಿ ಅಂಶ ಇದ್ದರೆ ತುಂಬ ರುಚಿಯಾಗಿರುತ್ತೆ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬೇಕಾದರೆ ಸ್ಕಿಪ್ ಮಾಡ್ಕೊಳ್ಳಿ. ಸಕ್ಕರೆ ಹಾಕೊಳ್ಳೋದ್ರಿಂದ ಉಪ್ಪು, ಹುಳಿ, ಖಾರ, ಸ್ವೀಟು ಎಲ್ಲ ಇರುತ್ತೆ. ಆ ಕಡಲೆಕಾಯಿ ಬೀಜದ ಫ್ಲೇವರ್ ಅಂತೂ ಹೈಲೈಟ್ ಆಗಿರುತ್ತೆ. ಸೌತೆಕಾಯಿ ಫ್ಲೇವರು ಜೊತೆಗೆ ಕಡಲೆಕಾಯಿ ಬೀಜದ ಫ್ಲೇವರು, ಟೇಸ್ಟು ಎಲ್ಲ ಸೇರಿಕೊಂಡು ಎಲ್ಲ ಚೆನ್ನಾಗಿ ಈವನ್ ಆಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಸರ್ವಿಂಗ್ ಬೌಲ್ಗೆ ಇದನ್ನು ಹಾಕೊಳ್ಳೋಣ. ಇಷ್ಟೊಂದು ವೆರೈಟಿ ಸೌತೆಕಾಯಿ ಕೋಸಂಬರಿ ಎಲ್ಲ ತೋರಿಸಿದ್ದೀನಿ ನಾನು ನಿಮಗೆ. ಆದರೆ ಇವತ್ತು ತೋರಿಸ್ತಾ ಇರೋದು ಮಹಾರಾಷ್ಟ್ರ ಶೈಲಿಯ ಕೋಸಂಬರಿ ಮಾಡೋದು ಹೇಗೆ ಅಂತ. ತುಂಬಾ ಸ್ಪೆಷಲ್ ಆಗಿರುತ್ತೆ. ಬೇಸಿಗೆ ಕಾಲ ಬಂತು, ತಂಪಾಗಿರೋವಂಥ ಆಹಾರಗಳು ಬೇಕು ಅನಿಸುತ್ತೆ. ಈ ಥರದ್ದು ಕೋಸಂಬರಿನ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತಷ್ಟು ಹೊಸ ರೆಸಿಪಿಗೋಸ್ಕರ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ ಸಬ್ಸ್ಕ್ರೈಬ್ ಆಗಿಲ್ಲ ಮತ್ತೊಂದು ಸಲ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.